ಪ್ರೀತು ವ್ಲಾಗ್ಸ್ಗೆ ಸ್ವಾಗತ. ನಿಮ್ಮೆಲ್ಲರಿಗೂ ಇಲ್ಲಿ ಸೋರೆಕಾಯಿ ಮೊಸರು ಖಾರ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಜೀರಿಗೆ, ಮೆಣಸು, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ 10-15, ಅರ್ಧ ಸೋರೆಕಾಯಿ ಸಿಪ್ಪೆ ಎರೆದಿರೋದು, ಕರ್ಬೇವಿನ ಸೊಪ್ಪು, ಈರುಳ್ಳಿ, ಬಿಳಿ ಎಳ್ಳು 1.5 ಸ್ಪೂನು, ಕಡಲೆಬೀಜ 2 ಸ್ಪೂನು. ಮೊದಲಿಗೆ ಎರೆದಿಟ್ಕೊಂಡು ಸೋರೆಕಾಯಿನ ಒಂದು ಪಾತ್ರೆಗೆ ಹಾಕ್ಬಿಟ್ಟು ಅದು ಮುಳುಗೋಷ್ಟು ನೀರು ಹಾಕ್ಬಿಟ್ಟು ಬೇಯಿಸ್ಕೊಳ್ಳೋಣ. ನೋಡಿ ಇಲ್ಲಿ ಹಾಕ್ತಾಯಿದ್ದೆ ನೀರು ಎಷ್ಟು ಬೇಕೋ ಅಷ್ಟು ಮುಳುಗೋಕ್ಕೆ ನೀರು ತೊಗೊಂಡು ಅದನ್ನು 10-15 ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು. ಬೆಂದಮೇಲೆ ಹೇಗಾಗುತ್ತೆ ಅಂತ ತೋರಿಸ್ತೀವಿ. ಪಕ್ಕದಲ್ಲಿ ಒಂದು ಪ್ಯಾನ್ಗೆ ಕಡಲೆಬೀಜ 10-15 ಮೆಣಸಿನ್ಕಾಯಿ, ಬಿಳಿ ಎಳ್ಳು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ವಿ. ಆದಮೇಲೆ ಅದು ಬಿಳಿ ಎಳ್ಳು, ಕಡಲೆಬೀಜ, ಹಸಿಮೆಣಸಿನ್ಕಾಯಿನ ಒಂದು ಜಾರ್ಗೆ ಹಾಕ್ಕೊಂಡು ಅದ್ರ ಜೊತೆಗೆ ಮತ್ತೆ ಇಲ್ಲಿ ಏನು ಹಾಕ್ಬೇಕಂತ ತೋರಿಸ್ತಾ ಇದ್ದಾರೆ ನೋಡಿ. ಬೆಳ್ಳುಳ್ಳಿ, ಒಂದು ದಪ್ಪ ಗಾತ್ರದ ಬೆಳ್ಳುಳ್ಳಿ ತೊಗೊಂಡ್ರೆ ಸಾಕಾಗುತ್ತೆ. 20-25 ಕಾಳು ಮೆಣಸು ಹಾಕ್ತಾಯಿದ್ದಾರೆ. ಇಲ್ಲಿ 1 ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದಾರೆ. 3-4 ಇಂಚು ತೆಂಗಿನಕಾಯಿ, ಒಂದು ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದಾರೆ ನೋಡಿ. ಇದನ್ನೆಲ್ಲ ಹಾಕ್ಕೊಂಡ್ಬಿಟ್ಟು ಫೈನಾಗಿ ಗ್ರೈಂಡ್ ಮಾಡ್ಕೋಬೇಕು. ಗ್ರೈಂಡ್ ಮಾಡ್ಕೊಂಡ್ಮೇಲೆ ಪಕ್ಕದಲ್ಲಿ ಬೇಯಿಸೋಕೆ ಇಟ್ಕೊಂಡ್ರು ಸೋರೆಕಾಯಿ ಒಂದು 2 ಪೀಸ್ ತೊಗೊಂಡು ಫುಲ್ ಮ್ಯಾಶ್ ಆದರೆ ಮೆತ್ತಗೆ ಮ್ಯಾಶ್ ಆಗಬೇಕು. ಆ ಥರ ಆಗಿರೋ ಥರ ಬೇಯಿಸ್ಕೊಂಡಿದ್ದು ತಗೋಬೇಕು. ಪಕ್ಕದಲ್ಲಿ ಇನ್ನೊಂದು ಕಡಾಯಿಗೆ ಎಣ್ಣೆ ಇಟ್ಕೊಂಡು ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಕರಿಬೇವನ್ನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಅದು ಘಮ ಬರಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ಆಮೇಲೆ ಅದಕ್ಕೆ ಒಂದು ದಪ್ಪ ಗಾತ್ರದ ಈರುಳ್ಳಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೋಬೇಕು. ಅದು ಚೆನ್ನಾಗಿ ಫ್ರೈ ಆಗಬೇಕು. ಅದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ರುಬ್ಬಿಟ್ಕೊಂಡಿರೋ ಖಾರ ಇರುತ್ತಲ್ಲ ಅಷ್ಟನ್ನು ಅದನ್ನ ಸೇರಿಸ್ಕೋಬೇಕು. ಸೇರಿಸ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು. ನೋಡಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಒಗ್ಗರಣೆನ ಆ ಖಾರ ಮಿಕ್ಸ್ ಆಗಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿ ಬರಬೇಕು. ಅದು ಚೆನ್ನಾಗಿ ಹಸಿ ವಾಸನೆಲ್ಲ ಹೋಗುವಾಗ ಕುದಿಬೇಕು. ಅದು ಕೈ ಹಾಡ್ತಾನೆ ಇರಬೇಕು ಥರ. ನೋಡಿ ಇಲ್ಲಿ ಚೆನ್ನಾಗಿ ಕುದಿ ಎಣ್ಣೆ ಬಿಡ್ತಾ ಇದೆ ನೋಡಿ. ಅಲ್ಲಿ ಈ ಥರ ಕುದಿ ಬರಬೇಕು. ಅದಕ್ಕೆ ಬೇಯಿಸಿಟ್ಕೊಂಡು ಸೋರೆಕಾಯಿ ಮಾತ್ರ ಹಾಕ್ಕೊಳ್ಳಿ. ಅದು ನೀರೇನು ಬೇಕಾಗಲ್ಲ. ಸೋರೆಕಾಯಿನ ಆ್ಯಡ್ ಮಾಡೋಣ. ನೀರು ಬೇಡ, ಬರೀ ಪೀಸ್ ಮಾತ್ರ, ಸೋರೆಕಾಯಿ ಪೀಸ್ ಮಾತ್ರ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅಷ್ಟಿಗೆ ಸ್ವಲ್ಪ ಕುದಿ ಬರೋ ಒಂದು 2-3 ನಿಮಿಷ ಕುದಿಸ್ಬೇಕು ಹಾಕ್ಬಿಟ್ಟು. ಆಮೇಲೆ ಮಿಶ್ರಣಕ್ಕೆ ಸೋರೆಕಾಯಿ ಹಾಕ್ಕೊಂಡಿರ್ತೀವಲ್ಲ ಆ ಮಿಶ್ರಣಕ್ಕೆ ಮೊಸರು ಸ್ವಲ್ಪ ಒಂದು 5 ಮಿನಿಟ್ಸ್ ತನಗಾದ್ಮೇಲೆ ಮೊಸರನ್ನ ಆ್ಯಡ್ ಮಾಡ್ಕೋಬೇಕು. ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಖಾರ ಎಲ್ಲ ಮೊಸರು ಜೊತೆ ಬೇಯೋಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡ್ಮೇಲೆ ಸೋರೆಕಾಯಿ ಮೊಸರುಕಾಯಿ ರೆಡಿಯಾಗಿ ಬಿಸಿ ಬಿಸಿ ಮುದ್ದೆ ಜೊತೆಗೆ ರೆಡಿಯಾಗಿದೆ ನೋಡಿ. ಒಳ್ಳೆ ಕಾಂಬಿನೇಷನ್ನು. ಮಾಡಿಬಿಟ್ಟು ನೀವು ತಿನ್ನಿ, ನೋಡಿ ಹೇಗಿದೆ ಅಂತ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.